ಮಾಮೂಲಿ ತಮಿಳುನಾಡಿನ ಖ್ಯಾತೆ ಇದ್ದೇ ಇದೆ. ನಮಗೆ 1 TMC ನೀರು ಬಿಡಬೇಕು, ಪ್ರತಿದಿನ ಬಿಡಬೇಕು ಅಂತ ಕೇಳ್ಕೊಂಡಿತ್ತು. ಆನಂತರದಲ್ಲಿ ಆದೇಶ ಕೂಡ ಬಂದಿತ್ತು ಅದೇ ಪ್ರಕಾರವಾಗಿ. ಆದರೆ ನಮಗೆ ಈ ತಿಂಗಳ ಕೊನೆಯವರೆಗೂ ಒಂಚೂರು ಟೈಮ್ ಕೊಟ್ಬಿಟ್ರಪ್ಪ, ಜುಲೈ ತಿಂಗಳ ಮಳೆ ನೋಡ್ಕೊಂಡು ಆಮೇಲೆ ನಾವು ನಿಮಗೆ ಬೇಕಾದರೆ ಬಿಡೋದು ಬಿಡದೇ ಇರೋದು ನೋಡ್ತೀವಿ ಅಂತ ಸರ್ಕಾರ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿತ್ತು. ತಮಿಳುನಾಡಲ್ಲಿ ಆಲ್ರೆಡಿ ಸರ್ವಪಕ್ಷ ಸಭೆಯನ್ನು ಮಾಡಿಯಾಗಿದೆ. ಕರ್ನಾಟಕ ಹೇಳ್ತಿರೋದೇನು ಅಂದರೆ ಇಷ್ಟೇ ವಿಷಯ, ಏನಂದರೆ ನೋಡ್ರಪ್ಪ, ನಿಮಗೆ 1 TMC ಎಲ್ಲ ಬಿಡೋಕ್ಕಾಗಲ್ಲ, ನಮಗೆ ಜುಲೈ ಎಂಡವರೆಗೂ ನಾವು ಕಾಯಬೇಕಾಗತ್ತೆ. ಹಾಗಾಗಿ ಈಗ ನಾವು 800 ಕ್ಯೂಸೆಕ್ ನೀರನ್ನು ಬಿಡ್ತೀವಿ ಅಂತ ಕರ್ನಾಟಕ ಒಂದು ಕಡೆ ತೀರ್ಮಾನವನ್ನು ಮಾಡಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದ ಪ್ರಸ್ತಾವನೆಯನ್ನು ಅಂಗೀಕರಿಸಬಾರದು ಅಂತ ಹೇಳಿ ಸ್ಟಾಲಿನ್ ಮತ್ತು ಸರ್ಕಾರದ ವಾದ. ತಮಿಳುನಾಡು ಸರ್ವಪಕ್ಷ ಸಭೆ ಕೂಡ ಇದೇ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿವೆ. ಅವು ಕೂಡ ಇದರಲ್ಲಿ ನಮಗೆ ಸಹಕಾರ ಕೊಡ್ರಪ್ಪ, ಈಗಲೇ ನೀವು ಖ್ಯಾತೆ ತೆಗಿಬೇಡಿ, ಜಲಗಂಟಿಗಳಾಗಬೇಡಿ, ನೀವು ಇಂಥ ಒಂದು ವಿಚಾರದಲ್ಲಿ ಜಲಗಂಟಿಗಳಾಗೋದು ಇಂಥ ಕೆಲಸ ಮಾಡಬೇಡಿ, ನೀರನ್ನು ಜಗಳಕ್ಕೆ ಬರಬೇಡಿ ನಮ್ಮ ಮುಂದೆ ಅಂಥೇಳಿ DKಶಿ ಒಂದು ಕಡೆ ಮನವಿಯನ್ನು ಮಾಡಿದ್ದಾರೆ. ಅನಗತ್ಯ ವಿವಾದ ನಮಗೆ ಬೇಡ, ಮೇಕೆದಾಟು ಯೋಜನೆ ಆದಲ್ಲಿ ಇಂಥ ಸಮಸ್ಯೆಗೆ ಪರಿಹಾರವೇ ಸಿಕ್ಕಿಬಿಡುತ್ತೆ. ಆ ಮೇಕೆದಾಟು ಯೋಜನೆ ನೀವು ಒಪ್ಪಲ್ಲ, ನೀರು ಬಂದಿದ್ದು ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಸುಮ್ಮನೆ ಸಮುದ್ರಕ್ಕೆ ಸೇರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ತಾಳ್ಮೆ ಇರಲಪ್ಪ ಅಂತ ಅವರು ಕೇಳ್ತಾ ಇದ್ದಾರೆ. ಇನ್ನು ಯಾವ್ಯಾವ ರಾಜ್ಯಕ್ಕೆ ಕಾವೇರಿ ನೀರು ಎಷ್ಟೆಷ್ಟು ಅಂತ ನೋಡಿದ್ರೆ ತಮಿಳುನಾಡು 402 TMC ಬರುತ್ತೆ, 402.25 TMC. ಇನ್ನೊಂದು ಕಡೆ ಕರ್ನಾಟಕ 284.75 TMC ಬರುತ್ತೆ. ಕೇರಳ 30 TMC ಬರುತ್ತೆ. ಪಾಲು, ನಾನು ಕಾವೇರಿ ನದಿಯ ಪಾಲು ಹೇಳ್ತಾ ಇದ್ದೀನಿ, ಇಷ್ಟು ರಾಜ್ಯಗಳಲ್ಲಿ ಹೇಗೆ ಹಂಚಿಕೆ ಆಗುತ್ತೆ ಅಂಥೇಳಿ. ಪುದುಚೇರಿಗೆ ಒಂದು 7 TMC ಬರುತ್ತೆ. ಇನ್ನು ಪರಿಸರ ಸಂರಕ್ಷಣೆಗೆ ಅಂತೇಳಿ 19 TMC, ವ್ಯರ್ಥವಾಗಿ ಸಮುದ್ರಕ್ಕೆ ಹೋಗೋದು 4 TMC ಅಂತ ಇರುತ್ತೆ. ಆದರೆ ನಿಮಗೆ ಗೊತ್ತಿರಲಿ, ನಮ್ಮಲ್ಲಿ ಡ್ಯಾಮ್ಗಳಿದೆಯಲ್ಲ ಕರ್ನಾಟಕದಲ್ಲಿ, ಇಷ್ಟು ದೊಡ್ಡ ಪ್ರಮಾಣದ ಡ್ಯಾಮ್ಗಳು ತಮಿಳುನಾಡಲ್ಲಿ ಇಲ್ಲ, ಆಯಿತಾ. ಮೆಟ್ಟೂರು ಅದು ಇದು ಅಂತ ಮಾತಾಡ್ತಾರಲ್ಲ, ಅಕಸ್ಮಾತ್ ನಮ್ಮಲ್ಲಿ ಚೆನ್ನಾಗಿ ಮಳೆ ಆಗಿಬಿಟ್ಟಾಗ ನಾವು ಬಿಡ್ತೀವಲ್ವಾ, ಎಲ್ಲವನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಅವರು ಕೂಡ ಸಮುದ್ರಕ್ಕೆ ಬಿಡದೆ ಬೇರೆ ದಾರಿ ಇಲ್ಲ. ಅದಕ್ಕೆ ಕರ್ನಾಟಕ ಮೊದಲಿಂದನೂ ಹೇಳ್ತಾ ಬರುತ್ತೆ, ನೋಡ್ರಪ್ಪ, ನಮ್ಮಲ್ಲಿ ಬರ ಇದ್ದಾಗಲೂ ನೀರು ಕೇಳ್ತೀರಾ ನೀವು, ನಿಮ್ಮಲ್ಲಿ 3-4 ಬೆಳೆಗಳು ಬೆಳ್ಕೊಂಡ್ಬಿಡ್ತೀರಾ, ಇಲ್ಲಿ ನಾವೇನಪ್ಪ ಮಾಡೋಣ, ಹೋಗಲಿ, ನಾವು ಬಿಟ್ಟಷ್ಟು ನೀರನ್ನು ನೀವು ಹಿಡಿದಿಟ್ಕೊಳ್ಳೋಕ್ಕಾಗತ್ತಾ, ಸುಮ್ಮನೆ ವ್ಯರ್ಥವಾಗಿ ಸಮುದ್ರಕ್ಕೆ ಕರೆಸ್ತೀರಾ ನೀವು ಅಂದರೆ ಅದೆಲ್ಲ ಗೊತ್ತಿಲ್ಲ ರೀ. ರೂಲ್ ಬುಕ್ ಅಂದರೆ ರೂಲ್ ಬುಕ್, ತೀರ್ಪೇನು ಹೇಳಿದ್ದೆ ಅದರ ಪ್ರಕಾರ ನಡ್ಕೊಳ್ರಿ ನೀವು. ನಮ್ಮ ಜುಲೈ ಇಷ್ಟು ಬಿಡಬೇಕು, ಆಗಸ್ಟಲ್ಲಿ ಇಷ್ಟು ಬಿಡಬೇಕು, ಸೆಪ್ಟೆಂಬರು ಅಕ್ಟೋಬರ್ ಇದೆಲ್ಲ ಕತೆ ಹೇಳಿಬಿಡ್ತಾರೆ ಅವರು. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ ಅಂತ ಕರ್ನಾಟಕ ಕೇಳ್ಕೊಳ್ತಾ ಇದೆ. ಬಿಡಿ, ರಾಜಕೀಯದ ಮಾತಾಗೆ ಉಳ್ಕೊಳ್ತವೆ, ನೋಡೋಣ ಏನಾಗುತ್ತೆ ಅಂತ. 50,000 inflow in Kaveri region, and whatever is there, we are allowing to go out of Arangi. I think more than 20,000 was going out of Arangi and other places. If God permits us, all our problem will be sorted out. But one thing I would like to appeal to Tamil Nadu, see, for your interest and for our interest, more than our interest is your interest.